ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ 2022 ಜಿ ಕೆ ಪೇಪರ್ ಸಲುವಾಗಿ ಕೆಲವೊಂದು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಜಿ ಕೆ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ನಮ್ಮ ಈ ಜಿ ಕೆ ಪೇಪರ್ ಸಲುವಾಗಿ ಸ್ಟಾರ್ಟ್ ಮಾಡಿರುವ 20 ಮಾಕ್ ಟೆಸ್ಟ್ ಸಿರೀಸ್ ಈ ಒಂದು ಕ್ರ್ಯಾಶ್ ಕೋರ್ಸನ್ನು ನೀವು ಜಾಯ್ನ್ ಆದರೆ ಇಲ್ಲಿ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಪ್ರತಿಯೊಂದು ಮಾಕ್ ಟೆಸ್ಟ್ನಲ್ಲಿ 50 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಸೊ ಇಲ್ಲಿ ಎಲ್ಲ ಪ್ರಶ್ನೆಗಳು ಉತ್ತರಗಳು ಎಲ್ಲವೂ ಕೂಡ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇವೆ. ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ PDF ಸೊಲ್ಯೂಷನ್ ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ನಾವು ಮಾಡಿರೋ ಒಂದು ಅರೌಂಡ್ 25 ವಿಡಿಯೋ ಲೆಕ್ಚರ್ಸ್ ಮತ್ತು ಅವುಗಳ PDF ಕೂಡ ನಿಮಗೆ ಸಿಗ್ತಾ ಇದೆ. ಕೇವಲ 999 ರುಪೀಸ್ನಲ್ಲಿ ನೀವೇನಾದರೂ ಜಾಯಿನ್ ಆಗಲು ಬಯಸಿದರೆ ಈ ಒಂದು ನಂಬರ್ಗೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡೋದ್ರ ಮೂಲಕ ಜಾಯಿನ್ ಆಗ್ಬೋದು. ನೀವು ನಮಗೆ ವಾಟ್ಸಪ್ನಲ್ಲಿ ಕೂಡ ಕಾಂಟ್ಯಾಕ್ಟನ್ನು ಮಾಡ್ಬೋದು. So here the first question is, who was the first chief minister of ಕರ್ನಾಟಕ? ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಆಪ್ಷನ್ ಎ SR ಕಂಠಿ, ಆಪ್ಷನ್ ಬಿ ಎಸ್ ನಿಜಲಿಂಗಪ್ಪ, ಆಪ್ಷನ್ ಸಿ ಕೆ ಹನುಮಂತಯ್ಯ, ಆಪ್ಷನ್ ಡಿ ಕೆ ಚೆಂಗಲರಾಯರೆಡ್ಡಿ. ಸೊ here the right answer is option D, ಕೆ ಚೆಂಗಲರಾಯರೆಡ್ಡಿ was the first chief minister of ಕರ್ನಾಟಕ. ಸೊ ಕೆ ಚೆಂಗಲರಾಯರೆಡ್ಡಿ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಆಗಿದ್ದರು. ಸೊ ಕೆ ಚೆಂಗಲರಾಯರೆಡ್ಡಿ was the first chief minister of Karnataka. So the next question is, when was Karnataka formed? ಕರ್ನಾಟಕ ಯಾವಾಗ ರಚನೆಯಾಯಿತು? So here 4 options are given here. The right option is option A, 1st November 1956. So the Karnataka was formed on 1st November 1956. Yes, with the passage of States Reorganization Act. Please remember the act name also here, State Reorganization Act. And originally the Karnataka was known as State of Mysore, but it was renamed as Karnataka in the year of 1973. ಸೊ ಈ ರೀತಿಯಾಗಿ ಕರ್ನಾಟಕ 1 ನವೆಂಬರ್ 1956ರಂದು ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಪ್ರಕಾರ ಫಾರ್ಮ್ ಆಗುತ್ತೆ. ಇದನ್ನು ಮೊದಲು ಸ್ಟೇಟ್ ಆಫ್ ಮೈಸೂರು ಅಂತ ಕರಿತಾ ಇದ್ದರು. 1973ರಲ್ಲಿ ಕರ್ನಾಟಕ ಅಂತ ರೀನೇಮ್ ಮಾಡಲಾಗ್ತದೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವೆನ್ ವಾಸ್ ದ ಮೈಸೂರು ರಿನೇಮ್ಡ್ ಆ್ಯಸ್ ಕರ್ನಾಟಕ? ಮೈಸೂರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಯಾವಾಗ? ಸೊ ಆಪ್ಷನ್ ಸಿ 1973 ಇಸ್ ದ ಕರೆಕ್ಟ್ ಆನ್ಸರ್. ಸೊ ದೇವರಾಜ ಅರಸ್ is credited with renaming the Mysore state as Karnataka on 1st November 1973. So the next question is, what is the capital of Karnataka? Very easy question. ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಬೀದರ್. ಎಸ್, ಹಿಯರ್ ದ ರೈಟ್ ಆನ್ಸರ್ is option B, ಬೆಂಗಳೂರು is the correct answer. What is the total area of ಕರ್ನಾಟಕ? ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? ಸೊ ಹಿಯರ್ ದ ರೈಟ್ ಆನ್ಸರ್ is option A, 191,791 ಕಿಲೋಮೀಟರ್ಸ್. ಕರ್ನಾಟಕದ ಒಟ್ಟು ವಿಸ್ತೀರ್ಣ 191,791 ಕಿಲೋಮೀಟರ್ಗಳಾಗಿವೆ. ಸೊ ಆಪ್ಷನ್ ಎ ಸರಿಯಾಗಿದೆ. ಸೊ ದ ಟೋಟಲ್ ಏರಿಯಾ ಆಫ್ ಕರ್ನಾಟಕ is 191,791 square kilometer. So it comprises 5.83% of India's total geographical area. The next question is, how many divisions are there in Karnataka? ಕರ್ನಾಟಕದಲ್ಲಿ ಎಷ್ಟು ವಿಭಾಗಗಳಿವೆ? ಸೊ ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 5, ಆಪ್ಷನ್ ಡಿ 6. ಸೊ ಆ್ಯಸ್ ಯು ಆಲ್ ನೋ, ದೇರ್ ಆರ್ 4 divisions ಆರ್ ದೇರ್ ಇನ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಒಟ್ಟು 4 ಅಡ್ಮಿನಿಸ್ಟ್ರೇಟಿವ್ ವಿಭಾಗಗಳಿವೆ. ಸೊ ದೀಸ್ ಆರ್ ಬೆಂಗಳೂರು, ಮೈಸೂರು, ಬೆಳಗಾವಿ ಆ್ಯಂಡ್ ಕಲಬುರ್ಗಿ. The next question is, which city of the Karnataka has the maximum number of waterfalls? ಕರ್ನಾಟಕದ ಯಾವ ನಗರವು ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿದೆ? ಶಿವಮೊಗ್ಗ, ಕೊಡಗು, ತುಮಕೂರು, ಉತ್ತರ ಕನ್ನಡ. ಸೊ ದ ರೈಟ್ ಆನ್ಸರ್ is option A, ಶಿವಮೊಗ್ಗ ಡಿಸ್ಟ್ರಿಕ್ಟ್ is having ಮ್ಯಾಕ್ಸಿಮಮ್ ನಂಬರ್ ಆಫ್ ವಾಟರ್ಫಾಲ್ಸ್. ಶಿವಮೊಗ್ಗದಲ್ಲಿ ಹೆಚ್ಚಿನ ಜಲಪಾತಗಳು ಕಂಡುಬರ್ತವೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, which is the headquarter of the Indian Space Research Organization? ಸೊ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ
Chikkamaluru. So the right answer is option B. Bengaluru is the right answer. So the headquarter of the ISRO is located at Bengaluru. ಸೊ ಈ ಒಂದು ಇಸ್ರೋನ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿದೆ. ಸೊ ಇಸ್ರೋ ಇಟ್ ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ದ ಹೆಡ್ ಕ್ವಾರ್ಟರ್ ಈಸ್ ಇನ್ ಬೆಂಗಳೂರು ಆ್ಯಂಡ್ ಇಟ್ ಆಪರೇಟ್ಸ್ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ದ ನೆಕ್ಸ್ಟ್ ಕ್ವಶನ್ ಈಸ್ ಹೌ ಮೆನಿ ವರ್ಕಿಂಗ್ ಕಮರ್ಷಿಯಲ್ ಏರ್ಪೋರ್ಟ್ಸ್ ಆರ್ ದೇರ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟು ವಾಣಿಜ್ಯ ವಿಮಾನ ನಿಲ್ದಾಣಗಳು ಕಾರ್ಯನಿರ್ವಹಿಸ್ತಾ ಇವೆ? ಆಪ್ಷನ್ ಎ 5, ಆಪ್ಷನ್ ಬಿ 4, ಆಪ್ಷನ್ ಸಿ 6, ಆಪ್ಷನ್ ಡಿ 7. Here the right answer is option A. 5 is the correct answer. There are 5 working airports in Karnataka. ಕರ್ನಾಟಕದಲ್ಲಿ ಒಟ್ಟು 5 ಕಾರ್ಯನಿರ್ವಹಿಸ್ತಾ ಇರೋ ವಿಮಾನ ನಿಲ್ದಾಣಗಳಿವೆ. ಸೊ ದೀಸ್ ಆರ್ ಒನ್ ಈಸ್ ಬ್ಯಾಂಗ್ಳೂರ್, ಮೈಸೂರು, ಹುಬ್ಳಿ, ಬೆಲ್ಗಾಮ್ ಆ್ಯಂಡ್ ಮಂಗಳೂರು. So among these 5 airports, Mangalore and Bangalore airports are international airports, and remaining Mysore, Hubli, Belgaum are domestic airports. How many seaports are there in Karnataka? ಕರ್ನಾಟಕದಲ್ಲಿ ಎಷ್ಟು ಸಮುದ್ರ ಬಂದರುಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 13. ಸೊ ದೇರ್ ಆರ್ ಟೋಟಲ್ 11 seaports are there in Karnataka. ಕರ್ನಾಟಕದಲ್ಲಿ ಒಟ್ಟು 11 ಸಮುದ್ರ ಬಂದರುಗಳಿವೆ. ಸೊ developments of ports being a state subject, so it is, please remember this also, development of ports, it is under state list. The government of Karnataka set up the department of ports and inland water transport in the year of 1957 to take care of the development of ports in the year of 1957. And the department maintains 1 major and 10 minor ports between Mangaluru in the south and Karwar in the north. And these ports are located at Karwar. One is Wood Mangaluru Port, Balekeri Port, Tadadi Port, Honnavara, Bhatkal, Kundapur, Hangarakata, Malpe and Pudubidri ports. And among these, one at the Karwar is the only all-weather port, while the rest are riverine and fair weather light range ports. Please remember there are 12 ports are there, seaports are there in Belagavi, and development of port is under state list. And Department of Ports and Inland Water Transport was set up in the year of 1957. The next question is, where is the National Institute of Technology Karnataka NITK located? National Institute of Technology Karnataka ಎಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ದಾವಣಗೆರೆ, ಆಪ್ಷನ್ ಡಿ ಮಂಗಳೂರು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮಂಗಳೂರು is the correct answer. So NITK, National Institute of Technology Karnataka. It is also known as the NITK Surathkal. Formerly it is known as Karnataka Regional Engineering College, and it is a public technical university at Surathkal, Mangalore, and it was founded in the year of 1960 as Karnataka Regional Engineering College. So the next question is, how many Rajya Sabha seats are there in Karnataka? ಕರ್ನಾಟಕದಲ್ಲಿ ಎಷ್ಟು ರಾಜ್ಯಸಭಾ ಸ್ಥಾನಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 13. ಸೊ ದೇರ್ ಆರ್ 12 ರಾಜ್ಯಸಭಾ ಸೀಟ್ಸ್ ಆರ್ ದೇರ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಒಟ್ಟು 12 ರಾಜ್ಯಸಭಾ ಸ್ಥಾನಗಳಿವೆ. So this is about today's session, and if you want to join our mock test series for general paper for Karnataka Assistant Professor examination, here you will get 12 mock tests. Each mock test will be having 50 MCQs, and after attending the test you will receive the solution PDF also, and also we have made around 25 lectures on MCQs lectures on general paper. You will receive video links and also PDF only at ₹999. If you want to join, you can contact this number. Yes, I wish all the best to all. Thank you.